ಮಧ್ವ ಸರೋವರದ ತಟದಲ್ಲಿ ಭಗೀರಥಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರ ಹಿಂದೆ ಒಂದು ಕುತೂಹಲಭರಿತವಾದ ಕಥೆ ಇದೆ. ಮಧ್ವಾಚಾರ್ಯರ ಕರೆಗೆ ಓಗೊಟ್ಟು ಗಂಗೆ ಮಧ್ವ ಸರೋವರಕ್ಕೆ ಹರಿದಿದ್ಲಂತೆ. ಆನಂತರ ಪ್ರತಿ 12 ವರ್ಷಕ್ಕೊಮ್ಮೆ ಗಂಗೆ ಅಂತರ್ಗಾಮಿಯಾಗಿ ಬಂದು ಮಧ್ವ ಸರೋವರವನ್ನ ಸೇರ್ತಾಳೆ ಅನ್ನೋ ನಂಬಿಕೆ ಜನರಲ್ಲಿದೆ. ಇದನ್ನ ಕವಿಕುಲ ತಿಲಕ ಶ್ರೀ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸುಬದ್ವಿಜಯ ಕೃತಿಯಲ್ಲಿ ವಿವರಿಸಿದ್ದಾರೆ. ಗಂಗೆ ಅಂತರ್ಗಾಮಿಯಾಗಿ ಬಂದು ಮಧ್ವ ಸರೋವರಕ್ಕೆ ಸೇರ್ತಾಳೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಒಂದು ದಾಖಲೆ ಸಿಗುತ್ತೆ. ಅದು ಸುಮಾರು 1920 ಇಸ್ವಿ, ಭಾಗೀರಥಿ ಜನ್ಮದಿನ. ಇದ್ದಕ್ಕಿದ್ದಂತೆ ನೀಲಿ ಬಣ್ಣದ ನೀರಿನಿಂದ ತುಂಬಿ ತುಳುಕ್ತಾ ಇದ್ದ ಮಧ್ವ ಸರೋವರ ಬಿಳಿಯ ಹಾಲಿನಂತೆ ಬಿಳಿ ನೀರಿನಿಂದ ತುಂಬಿ ತಿಳುಕೋದಕ್ಕೆ ಆರಂಭವಾಯಿತು. ಈ ವಿಷಯ ತಿಳಿತಾ ಇದ್ದಂತೆ ಭಗವದ್ ಭಕ್ತರೆಲ್ಲ ಓಡಿ ಬಂದು ಆ ಪುಣ್ಯ ನೀರಿನಲ್ಲಿ ಮಿಂದೆದ್ದು ತಮ್ಮನ್ನ ಪವಿತ್ರರಾಗಿಸಿಕೊಂಡ್ರು. ಇದು ಗಂಗಾ ಮಾತೆ ಅಂತರ್ಗಾಮಿಯಾಗಿ ಬಂದು ಮಧ್ವ ಸರೋವರವನ್ನ ಸೇರಿದ ದಿನ ಎಂದು ಜನರ ಭಾವನೆ. ಇದು ಭಗೀರಥಿ ಜನ್ಮದಿನದಂದು ನಡೆದ ಪವಾಡವಾದ್ರಿಂದ ಭಗೀರಥಿ ದೇವರ ಮೂರ್ತಿಯನ್ನ ಮಧ್ವ ಸರೋವರ ತಟದಲ್ಲಿ ಪ್ರತಿಷ್ಠಾಪಿಸಲಾಯಿತು ಹಾಗೂ ಅದಕ್ಕೂ ಪೂಜಾ ಕಾರ್ಯವನ್ನು ನೆರವೇರಿಸಲಾಯಿತು.